ದುಡ್ಡು ಕೊಡದಿದ್ರೆ ಕೆಲಸನೇ ಆಗಲ್ಲ. ಅದು ಮೊದಲಿಗೆ ಕೊಡಿ, ಅದು ಯಾವ್ದಾಗಬೇಕು ಕೆಲಸ ಅಂತ. ಸ್ವಾಮಿ ಏನು ಹೊಲ ಇದೆ ಅಂತ ಹಂಗಲ್ಲ, ನೀವು ಯಾವ ದುಡ್ಡು ಕೇಳಿದ್ನ, ದುಡ್ಡು ಕೊಟ್ಟಂತೂ ಆಗಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರ ಅವನ ಮೇಲೆ, ಅವ್ನು ಇಳಿಸಿ ಒಳಗೆ ಹಾಕ್ಸಿದ್ದೀರ ಜೈಲಿಗೆ. ನಾವು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನಮ್ಮ ಕೆಲಸಗಳ ಸಾಮಾಜಿಕ ಮಾಡೋಕ್ಕಾಗುತ್ತೆ ಸರ್. ಅಂದ್ರೆ ನಿಮ್ದೊಂದು ಕೆಲಸ ಮಾತ್ರ ಅಧಿಕಾರಿಗಳೇ ಯಾರ ಬುದ್ಧಿರಾಯ ದುಡ್ಡು ಅದಕ್ಕೆಲ್ಲ ದಾಖಲೆ ಬೇಕಪ್ಪ, ಬಾಯಿನಲ್ಲಿ ಹೇಳಿದಾಗ. ಪೇಪರ್ನಾಗೆ ಬಂದಿದೆ, ಪೇಪರ್ 1000 ಬರೀತಾರೆ, ಪೇಪರ್ನ ಬಿಟ್ಬಿಡ್ತಾರೆ. ನೋಡಿ ಅದೇ ಜನಗಳ ಜನಗಳ ಭಾವನೆ ಅದೇ ತಪ್ಪು ಅಂತ ನಾನು ಹೇಳೋದು. ಸುಮ್ಮನೆ ಒಂದು ಜನರಲ್ ಯಾವ ದುಡ್ಡು ಕೇಳ್ದ ಬನ್ನಿ, ಎಷ್ಟು ಕೇಳ್ದ ದುಡ್ಡು ಬನ್ನಿ, ಅವ್ನು ನಿಡಿಸಿ ಒಳಗೆ ಹಾಕ್ಸೋಣ. 4 ಜನ ಜೈಲಿಗೆ ಕಳಿಸಿದ್ರೆ ಇನ್ನು ಮಿಕ್ಕಿದವರೆಲ್ಲ ಕೆಲಸ ಮಾಡ್ತಾರೆ. ಹೇಳಿದ್ದೆ ಹೇಳ್ತೀರಿ ಆಗಿತ್ತು. ಬಂದು ಅವ್ನ 50,000 ಇದ್ವಿ, ದುಡ್ಡು ನಾವೇ ಕೊಟ್ಟು ಕಳಿಸ್ತೀವಿ ನಿಮಗೆ. ಅಷ್ಟೆಲ್ಲ ಫೆಸಿಲಿಟೀಸ್ ಇದೆ. ನೀವು ಕಂಪ್ಲೇಂಟ್ ಕೊಡಲ್ಲ, ಕೊಡಿ. ಸ್ವಲ್ಪ ಕಂಪ್ಲೇಂಟ್ ಕೊಡಬೇಕು. ಲೋಕಾಯುಕ್ತ ಸಂಸ್ಥೆ ಇರೋದೇ ಅದಕ್ಕಲ್ವಾ. ನೋಡಿ ಸರ್, ಯಾರಾದರೂ ಒಬ್ಬರು ವ್ಯಕ್ತಿ ಬರೋದಕ್ಕಾಗಲಿಲ್ಲ ಅಂತ ನನಗೆ ನನ್ನ ರೆಸಿಡೆನ್ಸಲ್ಲೇ ನನಗೆ ರಿಜಿಸ್ಟ್ರೇಷನ್ಗೆ ನನಗೆ ಅವಕಾಶ ಮಾಡಿಕೊಡಿ ಅದೇ ಅಂತ ಹೇಳಿದ್ರೆ ನಾವು ಅಂಥ ಟೈಮ್ಗಳಲ್ಲಿ ಹೋಗಿ ಮನೆಗೆ ಹೋಗ್ಬಿಟ್ಟು ಈ ರೀತಿ ಪ್ರೊಸೀಜರ್ ಮಾಡ್ತೀವಿ. ನಾವು ಇವಾಗ ಬೆಂಗಳೂರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು ಸುಮಾರು ಒಂದು 25 ಆಫೀಸ್ಗಳನ್ನು ಇವತ್ತು ರೈಡ್ ಮಾಡಿದ್ದೀವಿ. ಒಟ್ಟು ದೊಡ್ಡಬಳ್ಳಾಪುರ, ಈಗ ಆಮೇಲೆ ದೇವನಹಳ್ಳಿ, ಇಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದು 3-4 ಆಫೀಸ್ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಕಡೆಯಿಂದಲೂ ಸ್ವಲ್ಪ ಈಗ ಆನ್ಲೈನ್ ಮಾಡಿರೋದ್ರಿಂದ ಸ್ವಲ್ಪ ಈ ಕರಪ್ಷನ್ನು ಅದು ಕಮ್ಮಿ ಆಗಿರ್ಬೋದು ಅಂತಂದು ಚೆಕ್ ಮಾಡೋದಕ್ಕೋಸ್ಕರ ಬಂದ್ವಿ. ಇಲ್ಲಿ ಸ್ವಲ್ಪ ಇರ್ರೆಗ್ಯುಲಾರಿಟೀಸ್ ಇದೆ, ಸಣ್ಣ ಪುಟ್ಟದ್ದು. ಅಟೆಂಡೆನ್ಸ್ ರಿಜಿಸ್ಟ್ರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಕ್ಯಾಶ್ ರಿಜಿಸ್ಟ್ರ್ ಡೈಲಿ ಕೆಲವರು ಬರೆದಿದ್ದಾರೆ, ಕೆಲವರು ಮೇಂಟೈನ್ ಮಾಡಿಲ್ಲ. ಹೇಳಿದ್ದಕ್ಕೆ ಸ್ಟಾಫ್ ಭಾಳ ಕಮ್ಮಿ ಇದೆ, ಅದಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದು ಇದ್ರದ್ದು ಸ್ಟೋರ್ ರೂಮ್ ಇದೆ, ಆಮೇಲೆ ಒಂದು ರೆಕಾರ್ಡ್ ರೂಮ್ ಇದೆ. ರೆಕಾರ್ಡ್ ರೂಮಿನ ಬೀಗನೇ ಬರ್ತಾ ಇಲ್ಲ ಅವ್ರಿಗೆ. ನನ್ನ ಹತ್ರನೇ ಅಂದರೆ ನಾನೇ ಕಸ್ಟೋಡಿಯನ್ ಸರ್, ನನ್ನ ಹತ್ರನೇ ಇದೆ ಬೀಗದ ಕೈ ಅಂತ ಹೇಳ್ತಾರೆ. ಯಾವ ಬೀಗದ ಕೈ ತಂದಿದ್ದೀರೋ ಇನ್ನೂ ಓಪನ್ ಆಗ್ತಾ ಇಲ್ಲ ಇನ್ನು. ಅದಕ್ಕೋಸ್ಕರ ನಮ್ಮ ಆಫೀಸರ್ಸ್ನೆಲ್ಲ ಇಲ್ಲೇ ಬಿಟ್ಟಿದ್ದೀವಿ. ಇನ್ನು ಏನೇನು ನ್ಯೂನತೆಗಳಿದೆ ಸಾಯಂಕಾಲ ತನಕ ಚೆಕ್ ಮಾಡ್ತಾರೆ. ಯಾವ್ಯಾವ ರಿಜಿಸ್ಟ್ರ್ ಮೇಂಟೈನ್ ಮಾಡಬೇಕಾಗಿತ್ತು ಕಾನೂನು ಪ್ರಕಾರವಾಗಿ, ಯಾವ್ಯಾವ ಮಾಡಿಲ್ಲ, ಏನಾಗಿದೆ. ನಾನು ಇವತ್ತು ಬಂದಿರ್ತಕ್ಕಂಥ ಜನಗಳಲ್ಲೂ ಕೂಡ ಏನೇನು ಲಂಚ ಕೊಟ್ಟು ರಿಜಿಸ್ಟ್ರ್ ಮಾಡಿಸ್ಕೋತಾರ ಅಥವಾ ಹಾಗೆ ಮಾಡ್ತಾ ಇದ್ದಾರಾ ಆನೆಸ್ಟಾಗಿ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಬೇಕಾಗಿದೆ. ತಿಳ್ಕೊಂಡು ಏನೇನು ನ್ಯೂನತೆಗಳಿದೆ ಅದನ್ನೆಲ್ಲ ಸರಿಪಡಿಸೋದಕ್ಕೂ ಒಂದು ಡೈರೆಕ್ಷನ್ಸ್ ಕೊಡ್ತೀವಿ. ಜೊತೆಗೆ ಅವರಿಂದ ಏನು ಅನಾಹುತ ಆಗ್ತಾಯಿದೆ ಜನಗಳಿಗೆ ಅಂತ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಸರ್ಕಾರಕ್ಕೂ ಕೂಡ ಒಂದು ರಿಪೋರ್ಟನ್ನು ಕಳಿಸ್ಕೊಡ್ತೀವಿ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಪ್ರಮುಖವಾಗಿ ಇಸಿ ಮತ್ತು ರೆಕಾರ್ಡ್ ರೂಮ್ ಸಂಬಂಧಪಟ್ಟಂಗೆ ದಾಖಲೆಗಳು ಕೊಡೋದಕ್ಕೆ ತುಂಬ ಬೇಡಿಕೆ ಇಡ್ತಾರೆ ಅಂತೇಳಿ ಗೌರವ ಹೆಚ್ಚಾಗಿದೆ. ಅದೇ ಬೇಡಿಕೆ ಇಟ್ಟಿದ್ದಾರೆ ಅಂತ ಯಾರಾದರೂ ಒಬ್ಬರು ಬರಬೇಕಲ್ಲ ನಮ್ಗೆ ಹೇಳಿ. ಅದಕ್ಕೆ ಅವಾಗ ಏನು ಮಾಡಬೇಕು, ಎಷ್ಟು ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಎಷ್ಟು ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಅದನ್ನು ಯಾಕೆ ಅದನ್ನು ತೀರ್ಮಾನ ಮಾಡಿಲ್ಲ, ಅದಕ್ಕೆ ಏನಾದ್ರು ಕೊಡಲಿ ಅಂತ ಕಾಯ್ತಾ ಇದ್ದಾರಾ, ಇದನ್ನೆಲ್ಲ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಆಫೀಸರ್ಸ್ ಇವತ್ತು ಥರ ಎಲ್ಲ ಚೆಕ್ ಮಾಡ್ತಾರೆ ಎಷ್ಟು ಬಾಕಿ ಇದೆ ಅಪ್ಲಿಕೇಶನ್ಸ್. ಈಗ RTIದು ನಾನೆಲ್ಲ ಚೆಕ್ ಮಾಡಿ RTIದೆಲ್ಲ ಆಲ್ಮೋಸ್ಟ್ ಎಲ್ಲ ಕೊಟ್ಕೊಂಡು ಬಂದಿದ್ದಾರೆ. ಎಲ್ಲ ಕೊಟ್ಟಿರೋದಕ್ಕೆ ರಿಸೀವ್ಡ್ ಅಂತಂದು ಅಕ್ನಾಲೆಜ್ಮೆಂಟು ಕೂಡ ತಗೊಂಡಿದ್ದಾರೆ. ಇದುವರೆಗೂ ಇವರು ದುಡ್ಡು ಕೇಳಿ ನಮಗೆ ಕಂಪ್ಲೇಂಟು ಇದನ್ನು RTI ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನಮಗೇನು ಕಂಪ್ಲೇಂಟ್ ಏನು ಬಂದಿಲ್ಲ ಇದುವರೆಗೆ. ಆದರೆ ಚೆಕ್ ಮಾಡಿದಾಗ ಅಪ್ಲಿಕೇಶನ್ಸ್ ಎಲ್ಲನೂ ಕಾನೂನು ಪ್ರಕಾರವಾಗಿ ಅವರು ಡಿಸ್ಪೋಸಲ್ ಮಾಡಿರೋದು ಕಂಡು ಬರ್ತಾ ಇದೆ. ರೆಕಾರ್ಡ್ ರೂಮ್ ಒಂದು ಓಪನ್ ಆಗ್ತಾ ಇಲ್ಲ. ಈಗ ಅದಕ್ಕೆ ನಮ್ಮ ಆಫೀಸರ್ಸ್ಗೆಲ್ಲ ಹೇಳಿದ್ದೀನಿ, ರೆಕಾರ್ಡ್ ರೂಮನ್ನು ಓಪನ್ ಮಾಡಬೇಕಾದ್ರೆ ಹೊಡೆದಾಕಿ ಹೋಗಿ ಆಮೇಲೆ ಹೊಸ ಬೀಗ ಹಾಕ್ಸಿ ಚೆಕ್ ಮಾಡೋದಂತೂ ಮಾಡಬೇಕು ಅಂತಂದು ಹೇಳಿದ್ದೀನಿ. ಈಗೇನಾದರೂ ಸಿಕ್ಕಿದೆಯಾ ಸರ್? ಈಗೇನು ಸಿಕ್ಕಿಲ್ಲ, ಇಲ್ಲ. ಈಗ ಬಂದಿದ್ದೀವಲ್ಲ, ಹುಡುಕ್ತಾ ಇದ್ದಾರೆ. ಈಗ ನೀವು ಹೋಗಿದ್ರಲ್ಲ, ಜನಗಳಿಗೂ ತೊಂದರೆ ಆಗಬಾರ್ದು. ಅದೇ ನಾನು ಹೇಳಿದ್ನಲ್ಲ, ರಿಜಿಸ್ಟರ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಕೆಲವೊಂದು ಈ ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ಒಂದು ಮಾಡಿದ್ದಾರೆ. ಒಂದು ಮಧ್ಯ ಒಂದು 2 ದಿನ ಗ್ಯಾಪ್ ಇಡೋದು ಆ ಥರ ಎಲ್ಲ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ರಿಜಿಸ್ಟರ್ಸ್ ಇವಾಗ ಏನಾಗಿದೆ ಅಂತಂದರೆ ಎಲ್ಲ ಕಂಪ್ಯೂಟ್ರೈಸ್ ಮಾಡಿರೋದ್ರಿಂದ ಕಂಪ್ಯೂಟ್ರಲ್ಲೇ ಮೇಂಟೈನ್ ಮಾಡಬೇಕು ರಿಜಿಸ್ಟರ್ಸ್. ಈಗ ಹೊಸದಾಗಿ ಬೇರೆ ರೀತಿ ಯಾವ ಥರ ಆಗ್ತಿದೆ ಅಂತಂದು ನಮಗೆ ಗೊತ್ತಾಗಲ್ಲ. ಈಗ ಹೊರಗಡೆ ಟೌಟ್ಸ್ ಇರ್ತಾರೆ, ಅವ್ರು ಯಾರೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದು ರಿಜಿಸ್ಟರ್ ಮಾಡ್ಕೊಂಡು ತೊಗೊಂಡೋಗಿ ಮನೆಗೆ ತೊಗೊಂಡೋಗಿ ಕೊಡೋದು ಏನು ಮಾಡ್ತಿದ್ದೀರೋ ಗೊತ್ತಾಗಲ್ಲ. ಅದನ್ನು ಕಂಡುಹಿಡಿಬೇಕು ಅಂತಂದರೆ ನಾವು ಇಲ್ಲೆಲ್ಲ ಸರೌಂಡಿಂಗ್ಸ್ ಎಲ್ಲ ಕಂಡುಹಿಡಿಬೇಕು. ಇಲ್ಲಿ ಅಪ್ಲಿಕೇಶನ್ ಎಷ್ಟು ಬಾಕಿ ಇದೆ,
ಅಥವಾ ಈಗ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ ನಿಮಗೆ, ಟೈಮ್ ಸ್ಲಾಟ್ ಕೊಟ್ಟರೆ ನೀವು ಬರ್ತೀರಾ, ಬಂದಾಗ ಇಲ್ಲರಿ ನೀವು ದುಡ್ಡು ಕೊಟ್ಟು ಹೋಗ್ತೀರಿ, ನಿಮ್ಮ ಟೈಮ್ ಸ್ಲಾಟ್ ಆ ಟೈಮ್ನಲ್ಲಿ ಮಾಡಲ್ಲ ಅಂತ ಹೇಳೋದು, ಅಥವಾ ಆ ಟೈಮ್ ಸ್ಲಾಟ್ ಟೈಮ್ನಲ್ಲಿ ಸರ್ವರ್ ಡೌನ್ ಆಗಿದೆ ಅಂತ ಹೇಳೋದು, ಇವೆಲ್ಲ ಬೇಕಾದಷ್ಟು ನಡೆಯುತ್ತೆ. ಆದರೆ ಇಲ್ಲಿ ಇರ್ತಕ್ಕಂಥವ್ರು ಯಾರು ಬಂದಿದ್ದಾರೆ, ಯಾರು ಆ ಥರ ತೊಂದರೆ ಆಗಿದೆ ಅಂಥವ್ರುಗಳು ಮುಂದೆ ಬರಬೇಕು, ನಮಗೆ ವಿಷಯ ತಿಳಿಸ್ತಾರೆ, ಆವಾಗ ಗೊತ್ತಾಗ್ತದೆ. ಇಲ್ಲ ಅಂತಂದರೆ ಒಳಗಡೆ ಇರ್ತಕ್ಕಂಥ ಏನು ಇದಿದೆ, ಏನು ರಿಜಿಸ್ಟರ್ಸ್ ಏನೇನಿದೆ ಅವುಗಳನ್ನು ಚೆಕ್ ಮಾಡಿ.